ಮಂಗಳೂರಿನ ರೌಡಿ ಶೀಟರ್ ವಿಕ್ಕಿ ಬಪ್ಪಲ್ನ ಹತ್ಯೆ ಯತ್ನಕ್ಕೆ ವಿನೂತನ ತಿರುವು ಸಿಕ್ಕಿದೆ. ಈ ಹಿಂದೆ ವಿಕ್ಕಿ ಬಪ್ಪಲ್ನಿಂದ ಹಲ್ಲೆಗೊಳಗಾಗಿದ್ದಂತಹ ಯುವಕನೇ ಈ ಕೃತ್ಯ ಮಾಡಿದ್ದಾನೆ ಎನ್ನುವುದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ವಿಕ್ಕಿ ಬಪ್ಪಲ್ನ ಹತ್ಯೆಗೆ ಯತ್ನಿಸಿದಂಥ ಯುವಕ ಉರುವ ಪರಿಸರದ ರೀತು ಯಾನೆ ರಿತೇಶ್ ಎಂದು ಗುರುತಿಸಲಾಗಿದೆ. ಆತನ ಪತ್ತೆಗೆ ಸಿಸಿಬಿ ಪೊಲೀಸರು ಮತ್ತು ಬರ್ಕೆ ಪೊಲೀಸರು ಹಾಗೂ ಕದ್ರಿ ಪೊಲೀಸರ ತಂಡಗಳು ಶೋಧ ನಡೆಸ್ತಾ. ವಿಕ್ಕಿ ಬಪ್ಪಲ್ ಮೂಲತಃ ಜಪ್ಪು ಬಪ್ಪಲ್ನ ಯುವಕನಾಗಿದ್ದು ಆತ ಸದ್ಯಕ್ಕೆ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ವಾಮಂಜೂರು ಸಮೀಪ ಬಾಡಿಗೆ ಮನೆಯಲ್ಲಿ ಇದ್ದಾನೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗಿದೆ. ವಿಕ್ಕಿ ಬಪ್ಪಲ್ನ ಮೇಲೆ ಒಟ್ಟು 8 ಕೊಲೆ ಯತ್ನ ಪ್ರಕರಣಗಳು ದಾಖಲಾಗಿದೆ. ಆ ಎಲ್ಲ ಪ್ರಕರಣಗಳಲ್ಲಿ ಆತ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದ ಮತ್ತು ನ್ಯಾಯಾಲಯದಿಂದ ಜಾಮೀನಿನ ಮೇಲೆಗೆ ಬಿಡುಗಡೆಗೊಂಡಿದ್ದ. ಕೆಲವು ವರ್ಷಗಳ ಹಿಂದೆ ವಿಕ್ಕಿ ಬಪ್ಪಲ್ ಜಪ್ಪು ಪರಿಸರವನ್ನು ಬಿಟ್ಟು ವಾಮಂಜೂರು ಪರಿಸರದಲ್ಲಿ ತನ್ನ ಪತ್ನಿಯೊಂದಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ದ. ಆ ಸಂದರ್ಭದಲ್ಲಿ ಈತ ಮಾದಕ ವಸ್ತುಗಳ ಮಾರಾಟ ಜಾಲದಲ್ಲಿ ಇದ್ದಾನೆ ಎನ್ನುವಂತಹ ಮಾಹಿತಿಯ ಆಧಾರದಲ್ಲಿ ಸಿಸಿಬಿ ಪೊಲೀಸರು ಆತನ ಮನೆಗೆ ದಾಳಿ ನಡೆಸಿದ್ದರು. ಮಾದಕ ವಸ್ತುವನ್ನು ಸ್ವಾಧೀನಪಡಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಈತನ ಜೊತೆಗಿದ್ದ ಯುವತಿಯನ್ನು ಸಹ ಪೊಲೀಸರು ಎತ್ತಾಕಿಕೊಂಡು ಬಂದಿದ್ದರು. ಆಕೆಗೆ ಮಾರಕ ಕಾಯಿಲೆ ಇದೆ ಎನ್ನುವಂತಹ ಮಾಹಿತಿಯ ಆಧಾರದಲ್ಲಿ ಪೊಲೀಸರು ಆಕೆಯನ್ನು ಬಂಧನ ಪ್ರಕ್ರಿಯೆಗೆ ಒಳಪಡಿಸಿರಲಿಲ್ಲ ಎನ್ನುವಂಥ ಮಾಹಿತಿಯು ಲಭ್ಯವಾಗುತ್ತಿದೆ. ವಿಕ್ಕಿ ಬಪ್ಪಲ್ ಆರಂಭದಲ್ಲಿ ಅಂದರೆ ಸುಮಾರು 10 ವರ್ಷಗಳ ಹಿಂದೆ ಮಂಕಿ ಸ್ಟ್ಯಾಂಡ್ ವಿಜಯ್ ಎಂಬಾತನ ತಂಡದೊಂದಿಗೆ ಗುರುತಿಸಿಕೊಂಡಿದ್ದ. 1-2 ಹಲ್ಲೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. ಆ ಸಂದರ್ಭದಲ್ಲಿಯೇ ವಿಕ್ಕಿ ಬಪ್ಪಲ್ಗೂ ಮಂಕಿ ಸ್ಟ್ಯಾಂಡ್ ವಿಜಯ್ನ ಜೊತೆಗಿದ್ದ ಯುವಕನಿಗೂ ಗಲಾಟೆಯಾಗಿ ಆತನ ಮೇಲೆ ಕೊಲೆ ಯತ್ನ ಪ್ರಕರಣ ಮಾಡಿದ್ದ. ಆ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದ ನಂತರ ಈತನಿಗೂ ಮಂಕಿ ಸ್ಟ್ಯಾಂಡ್ ವಿಜಯನ ತಂಡದೊಂದಿಗೂ ಸಖ್ಯ ದೂರವಾಗಿತ್ತು. ತದನಂತರ ಈತ ಕಂದುಕದ ಶೈಲು ಎಂಬಾತನೊಂದಿಗೆ ಗುರುತಿಸಿಕೊಂಡಿದ್ದ. ಆ ಬಳಿಕ ಆತ ರೌಡಿಸಮ್ ಚಟುವಟಿಕೆಗಳನ್ನು ದೂರ ಮಾಡಿ ಡ್ರಗ್ಸ್ ಪೆಡ್ಲಿಂಗ್ ವ್ಯವಹಾರವನ್ನೇ ನಿಯಮಿತವಾಗಿ ನಡೆಸ್ತಾ ಇದ್ದ. ಈ ಬಗ್ಗೆ ಮಾಹಿತಿ ಪಡೆದಿದ್ದಂತಹ ಸಿಸಿಬಿ ಪೊಲೀಸರ ತಂಡ ಆತನನ್ನು ಬಂಧಿಸಿತ್ತು. ಇಂತಹ ಖರಾಬು ಹಿನ್ನೆಲೆ ಹೊಂದಿರುವಂಥ ವಿಕ್ಕಿ ಬಪ್ಪಲ್ ಈ ಹಿಂದೆ ರೀತು ಯಾನೆ ರಿತೇಶ್ ಎಂಬಾತನ ಮೇಲೆ ಹಲ್ಲೆಗೆ ಯತ್ನಿಸಿದ್ದ ಎನ್ನುವಂಥ ಮಾಹಿತಿಗಳು ಇವೆ. ಈ ಮಾಹಿತಿಗಳ ಆಧಾರದಲ್ಲಿ ಪೊಲೀಸರು ರೀತು ಯಾನೆ ರಿತೇಶ್ನ ಮೇಲೆ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತು ಆತನೇ ಈ ಕೃತ್ಯ ಮಾಡಿದ್ದಾನೆ ಎನ್ನುವಂತಹ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಆತನ ಪತ್ತೆಗಾಗಿ ಶೋಧ ನಡೆಸಲಾಗುತ್ತಿದೆ. ಒಟ್ಟಾರೆಯಾಗಿ ಮಂಗಳೂರಲ್ಲಿ ಸ್ತಬ್ಧವಾಗಿದ್ದಂತಹ ಭೂಗತ ಚಟುವಟಿಕೆಗಳ ವ್ಯವಸ್ಥೆ ಮತ್ತೆ ಸಕ್ರಿಯವಾಗಿರುವಂತೆ ಕಾಣ್ತಾ ಇದೆ. ಪೊಲೀಸರು ಪ್ರತಿ ಬಾರಿಯೂ ಹಳೆಯ ಅಪರಾಧಿಗಳ ಬೆನ್ನಿಗೆ ಬಿದ್ದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮಾದಕ ವಸ್ತುಗಳ ಸಾಗಣೆ ಮತ್ತು ವ್ಯವಹಾರದ ಬಗ್ಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಇದೇ ವಿಚಾರದಲ್ಲಿ ಹಳೆಯ ಪಾತಕಿಗಳ ಮಧ್ಯೆ ವಿರಸ ಮೂಡುತ್ತಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಯಾಕಂತ ಹೇಳಿದರೆ ಪೊಲೀಸರಿಗೆ ಈ ಜಾಲದ ಬಗ್ಗೆ ಮಾಹಿತಿ ನೀಡುತ್ತಿರುವುದು ಅದೇ ಜಾಲದಲ್ಲಿ ಈ ಹಿಂದೆ ಸಕ್ರಿಯರಾಗಿದ್ದಂತಹವರೇ ಎನ್ನುವುದು ಕೆಲವರ ಅಭಿಪ್ರಾಯ ಆಗಿರುವುದರಿಂದ ಆ ನಿಟ್ಟಿನಲ್ಲಿ ಅವರವರ ಮಧ್ಯೆ ವಿರಸಗಳು ಕಂಡು ಬರ್ತವೆ. ಇದೇ ಕಾರಣಕ್ಕಾಗಿ ವಿಕ್ಕಿ ಬಪ್ಪಲ್ನ ಮೇಲೆಯೂ ಹತ್ಯಾಯತ್ನ ನಡೆದಿದೆ ಎನ್ನುವುದಂತೂ ಸ್ಪಷ್ಟವಾಗುತ್ತಿದೆ. ವಿಕ್ಕಿ ಬಪ್ಪಲ್ KSRTC ಬಸ್ ನಿಲ್ದಾಣದ ಕಡೆಯಿಂದ ಲಾಲ್ಬಾಗ್ ಕಡೆಗೆ ಹೋಗಲು ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾ ಇದ್ದ. ಈ ಸಂದರ್ಭದಲ್ಲಿ ಆತನನ್ನು ಹಿಂಬಾಲಿಸಿಕೊಂಡು ಬಂದ CBZ ಬೈಕ್ ಸವಾರ ಆತನ ಬೆನ್ನ ಹಿಂದೆಯೇ ಬೈಕ್ ನಿಲ್ಲಿಸಿ ಸಿಗ್ನಲ್ ಬ್ಲಾಕ್ ಆಗಿದ್ದ ಕಾರಣಕ್ಕಾಗಿ ಬೈಕ್ನಿಂದ ಇಳಿದು ಆತನ
ಹಿಂಬದಿಯಿಂದ ದಾಳಿ ನಡೆಸಿದ್ದಾನೆ. ಈ ಹಿಂಬದಿಯ ದಾಳಿಯನ್ನು ಅವಲೋಕಿಸಿದಾಗ ರೀತುಯಾನೆ ರೀತೇಶೇ ಇಂತಹ ಕೃತ್ಯಗಳನ್ನು ಮಾಡುತ್ತಿದ್ದಾನೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಯಾಕಂತ ಹೇಳಿದರೆ ರೀತುಯಾನೆ ರೀತೇಶಿಗೆ ಹಿಂಬದಿಯಿಂದ ದಾಳಿ ನಡೆಸುವಂಥ ಚಾಳಿ ಇದೆ ಎನ್ನುವುದು ಪೊಲೀಸ್ ಮೂಲಗಳ ಮಾಹಿತಿ. ಆದ್ದರಿಂದಾಗಿ ಆತನೇ ಈ ಕೃತ್ಯ ಮಾಡಿದ್ದಾನೆ ಎನ್ನುವುದಂತೂ ಬಹುತೇಕವಾಗಿ ಸ್ಪಷ್ಟವಾಗಿದೆ. ಪೊಲೀಸರು ಆತನ ಬೆನ್ನ ಹಿಂದೆಯೇ ಬಿದ್ದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೊಂದು ವೈಯಕ್ತಿಕ ದ್ವೇಷದ ಹಿನ್ನೆಲೆಯ ಕೃತ್ಯ ಎನ್ನುವುದು ಸ್ಪಷ್ಟವಾಗುತ್ತಿದೆ. ಆದ್ದರಿಂದ ಇದಕ್ಕೆ ಬೇರೆ ಬೇರೆ ಗ್ಯಾಂಗ್ಗಳ ಮಧ್ಯದ ವೈಷಮ್ಯ ಅಲ್ಲ. ಯಾಕಂದರೆ ಒಂದೇ ತಂಡದಲ್ಲಿ ಇದ್ದುಕೊಂಡು ಭಿನ್ನಾಭಿಪ್ರಾಯದಿಂದ ದ್ವೇಷ ಕಟ್ಟಿಕೊಂಡು ಪರಸ್ಪರ ವಿರೋಧಿಗಳಾಗಿದ್ದವರೇ ಈ ಕೃತ್ಯ ಮಾಡಿದ್ದಾರೆ ಎನ್ನುವುದು ಸ್ಪಷ್ಟವಾಗುತ್ತಿದೆ. ಅಂತೂ ಇಂತೂ ವಿಕ್ಕಿ ಬಪ್ಪಾಲ್ ಮಂಗಳೂರಿನ ಕುಂಟಿಕಾನದಲ್ಲಿರುವ AJ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದಂಥ ಸಂದರ್ಭದಲ್ಲಿ ಆತ ಧರಿಸಿದ್ದ ಹೆಲ್ಮೆಟ್ ಆತನ ಪ್ರಾಣವನ್ನು ಉಳಿಸಿದೆ. ಆತನ ಮೇಲೆ ಕತ್ತಿಯಿಂದ ಹಲ್ಲೆ ಮಾಡಿದಂಥ ದುಷ್ಕರ್ಮಿ ಆರಂಭದಲ್ಲಿ ಹೊಡೆದದ್ದೇ ತಲೆಗೆ, ಅದು ಹೆಲ್ಮೆಟಿಗೆ ಬಿದ್ದಿದೆ. ತದನಂತರ ಆತನ ಕುತ್ತಿಗೆ ಹಿಂಭಾಗಕ್ಕೆ 3 ಏಟುಗಳು ಬಿದ್ದಿದೆ. ಅಷ್ಟು ಏಟು ಬಿದ್ದರೂ ಸಹ ಸಾವರಿಸಿಕೊಂಡಿದ್ದಂಥ ವಿಕ್ಕಿ ಬಪ್ಪಾಲ್ ತನ್ನ ದ್ವಿಚಕ್ರ ವಾಹನವನ್ನು ಚಲಾಯಿಸಿಕೊಂಡು ಬಲಬದಿಯಿಂದ ರಸ್ತೆಯ ಎಡಬದಿಗೆ ವಾಹನದ ಎಡೆಯಲ್ಲಿ ತೋರಿಸಿಕೊಂಡು ಹೋಗಿ ಸಾಯ್ಬೀನ್ ಕಾಂಪ್ಲೆಕ್ಸಿನ ಪಾರ್ಕಿಂಗ್ ಲಾಟ್ನಲ್ಲಿ ವಾಹನವನ್ನು ನಿಲ್ಲಿಸಿದ್ದಾನೆ. ಅದರ ಹಿಂದೆಯೇ ಆರೋಪಿಯು ಸಹ ತನ್ನ ಬೈಕಿನಲ್ಲಿ ಅದೇ ದಾರಿಯಲ್ಲಿ ತಂದು ಫುಟ್ಪಾತ್ ಮೇಲೆ ಬೈಕ್ ಹತ್ತಿಸಿಕೊಂಡು ಪರಾರಿಯಾಗಿದ್ದಾನೆ. ಆದ್ದರಿಂದಾಗಿ ಎಲ್ಲ ಕಡೆಗಳಲ್ಲೂ ನಾಕಾಬಂದಿ ಮಾಡಿದರೂ ಆರೋಪಿಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಲಿಲ್ಲ. ಯಾಕಂತ ಹೇಳಿದರೆ ಆರೋಪಿಯು ಬಳ್ಳಾಲ್ಬಾಗ್ ಜಂಕ್ಷನ್ನಿಂದ ಆ ಕಡೆಗೆ, ಅಂದರೆ ಮಹಾನಗರ ಪಾಲಿಕೆಯ ಡಿವೈಡರ್ ಅಥವಾ ಬಳ್ಳಾಲ್ಬಾಗ್ ಡಿವೈಡರ್, ಈ 2 ಡಿವೈಡರ್ಗಳಿಂದ ರೈಟಿಗೆ ತೆಗೆದುಕೊಂಡು ಉರುವ ಕಡೆಗೆ ಹೋಗಿದ್ದಾನೆ ಮಣ್ಣಗುಡ್ಡೆಯ ಮೂಲಕ ಎನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾಯಿದೆ. ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕೃತ್ಯ ನಡೆದಿದೆಯೋ ಅದೇ ಪೊಲೀಸ್ ಸ್ಟೇಷನ್ನ ಮುಂಭಾಗದಿಂದಲೇ ಆರೋಪಿ ಪರಾರಿಯಾಗಿದ್ದಾನೆ ಎನ್ನುವಂತಹ ಸಂಶಯಗಳು ಇವೆ. ಯಾಕಂತ ಹೇಳಿದರೆ ಘಟನೆ ನಡೆದ ಸ್ಥಳ ಲಾಲ್ಬಾಗ್ ಜಂಕ್ಷನ್ನ ಎಡದ ಬದಿಗೆ ಆಗಿರುವುದರಿಂದ ಅದು ಬರ್ಕೆ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಗೆ ಬರ್ತದೆ. ಅದೇ ಜಂಕ್ಷನ್ನ ಬಲದ ಬದಿ ಉರ್ವಾ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರ್ತದೆ. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಯ ಸ್ಥಾನ ಖಾಲಿ ಇರುವುದರಿಂದ ಕದ್ರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಅವರು ಠಾಣೆಯ ಮೇಲುಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಆದ್ದರಿಂದಾಗಿ ಆ ಘಟನೆಯ ತಕ್ಷಣ ಸ್ಥಳಕ್ಕೆ ಧಾವಿಸಿ ಬಂದು ಎಲ್ಲ ರೀತಿಯ ಪ್ರಾಥಮಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಆರೋಪಿಯ ಪತ್ತೆಗೆ ಕ್ರಮ ಜರುಗಿಸಲಾಗಿದೆ. ಇಂತಹ ಹಿನ್ನೆಲೆಯಲ್ಲಿ ಮಂಗಳೂರಲ್ಲಿ ರೌಡಿಸಮ್ ಚಟುವಟಿಕೆ ಮತ್ತೆ ಗರಿಗೆದರುತ್ತದೆ ಎನ್ನುವಂಥ ಭೀತಿ ಇಲ್ಲ. ಆದರೆ ಈ ಪ್ರಯತ್ನಕ್ಕೆ ಪ್ರತಿಯಾಗಿ ಇನ್ನೊಂದು ಪ್ರಯತ್ನ ನಡೆಯಬಹುದಾ ಎನ್ನುವಂತಹ ಭೀತಿಯೂ ಇದೆ. ಆದರೆ ಯಾವ ರೌಡಿ ತಂಡಗಳಲ್ಲಿಯೂ ಅಂತಹ ಸಕ್ರಿಯ ರೌಡಿಗಳು ಇಲ್ಲದೇ ಇರುವುದರಿಂದ ಮತ್ತು ಹಳೆಯ ರೌಡಿ ಶೀಟರ್ಗಳೆಲ್ಲ ಪೊಲೀಸರ ಕಣ್ಗಾವಲಿನಲ್ಲಿರುವುದರಿಂದ ಅಂತಹ ಪ್ರಯತ್ನಗಳು ನಡೆಯುವ ಸಾಧ್ಯತೆಗಳು ವಿರಳ ಎನ್ನುವುದು ಪೊಲೀಸ್ ಮೂಲಗಳ ಮಾಹಿತಿ. ಒಟ್ಟಾರೆಯಾಗಿ ಈ ಘಟನೆ ಮಂಗಳೂರಲ್ಲಿ ಒಂದು ಕ್ಷಣಕ್ಕೆ ಭೀತಿಯ ಅಲೆಯನ್ನು ಸೃಷ್ಟಿಸಿದಂತೂ ಸತ್ಯ.